ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕರ್ನಾಟಕ ಸರ್ಕಾರದ ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಪ್ರಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸುತ್ತಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗಾಗಿ ಅದ್ಧೂರಿ ಸ್ವಾಗತ ಮತ್ತು ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳುತ್ತಿರುವ ಕುರಿತು ಇಂದು ಸಂಜೆ ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಪೂರ್ವ ಸಿದ್ಧತಾ ಸಭೆ ಕರೆಯಲಾಗಿತ್ತು. ಈ ಸಭೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಕಾಳಗಿ, ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, KKRTC ಅಧ್ಯಕ್ಷರಾದ ಅರುಣಕುಮಾರ್ MY ಪಾಟೀಲ್, ಜೆಸ್ಕಾಂ ಅಧ್ಯಕ್ಷರಾದ ಪ್ರವೀಣ್ ಪಾಟೀಲ್ ಹರ್ವಾಳ್, ಕೂಡಾ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ನೀಲಕಂಠರಾವ್ ಮುಲ್ಗೆ ಸೇರಿದಂತೆ ಇತರೆ ಅನೇಕ ಜನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಪಾಲ್ಗೊಂಡಿದ್ದರು. ಕರ್ನಾಟಕ ಸರ್ಕಾರದ ಗೃಹ ಮತ್ತು ಆಡಳಿತ ಸಚಿವರಾಗಿ ಹಾಗೂ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ಪ್ರಿಯಾಂಕ್ ಎಂ ಖರ್ಗೆ ಅವರು ಕಲಬುರಗಿ ನಗರಕ್ಕೆ ಆಗಮಿಸುತ್ತಿರುವ ಕಾರಣ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಅದ್ಧೂರಿಯಾಗಿ ಸ್ವಾಗತ ಮಾಡಿ ಸನ್ಮಾನ ಮಾಡುವ ಪ್ರಯುಕ್ತ ದಿನಾಂಕ 4ನೇ ಜುಲೈ 2026ರಂದು ಸಂಜೆ 4 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಪೂರ್ವ ಸಿದ್ಧತಾ ಸಭೆಯನ್ನ ಕರೆಯಲಾಗಿತ್ತು. ಈ ಪೂರ್ವ ಸಿದ್ಧತಾ ಸಭೆಯಲ್ಲಿ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಾಲಿ ಹಾಗೂ ಮಾಜಿ ಸಂಸದರು, ಸಚಿವರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮುಖಂಡರು, ನಿಗಮ ಮಂಡಳಿ ಪ್ರಾಧಿಕಾರದ ಅಧ್ಯಕ್ಷರು, ಕೆಪಿಸಿಸಿ ಹಾಗೂ ಡಿಸಿಸಿ ಪದಾಧಿಕಾರಿಗಳು ಹಾಗೂ ಸದಸ್ಯರು, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರು, ಡಿಸಿಸಿ ಡೆಲಿಗೇಟ್ ಸದಸ್ಯರು, ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವಿವಿಧ ಮುಂಚೂಣಿ ಘಟಕ ವಿಭಾಗಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್, ಗ್ರಾಮ ಪಂಚಾಯತ್, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್, APMCಯ ಹಾಲಿ ಹಾಗೂ ಮಾಜಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಮಹಾನಗರ ಪಾಲಿಕೆಯ ಹಾಲಿ ಹಾಗೂ ಮಾಜಿ ಪೂಜ್ಯ ಮಹಾಪೌರರು, ಉಪಮಹಾಪೌರರು ಹಾಗೂ ಸದಸ್ಯರುಗಳು, ಮಹಿಳೆಯರು, ಯುವಕರು, ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಲಹೆ ಸೂಚನೆಗಳನ್ನು ನೀಡಿದರು ಎಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಕಾಳಗಿ ಅವರು ತಿಳಿಸಿದ್ದಾರೆ. ನಾಳೆ ಅದು ಡಯಾಸ್ ರೆಡಿ ಆಗೋದಿಲ್ಲ, ಸ್ಟೇಜ್ ರೆಡಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಎಲ್ಲಿ ಮಾಡಿದ್ರೆ ಚೆನ್ನಾಗ್ ಆಗ್ತದ ಅಂತ ತಾವು ತಮ್ಮ ಒಪಿನಿಯನ್ ಹೇಳಬೇಕು. ನಾವು ಏನ್ ವಿಚಾರ ಮಾಡಿದೀವಿ, ಅದು SB ಕನ್ವೆನ್ಷನ್ ಹಾಲ್ ಇಲ್ವಾ, ಅಪ್ಪ ಲೇಕ್ ಹತ್ರ ಇದೆಯಲ್ಲ, SB ಕನ್ವೆನ್ಷನ್ ಹಾಲ್ ಏನು ಅದು ಅದಲ್ಲ, ಅಲ್ಲಿ ಮಾಡಬೇಕಂತ ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮತ್ತೆ ನಾಡಿದ್ದು ಮುಖ್ಯಮಂತ್ರಿಗಳು ಬರ್ತಾರೆ. ಈ ಎರಡೂ ಕಾರ್ಯಕ್ರಮ ನಾವು ಬಹಳ ವಿಜೃಂಭಣೆಯಿಂದ ಮಾಡ್ಬೇಕಾಗ್ತದ. ಅದಕ್ಕೋಸ್ಕರ ಎಲ್ಲ ಯಾವುದು ಇಲ್ಲೇ ಕಾರ್ಯಕರ್ತರ ಮೀಟಿಂಗ್ ಎಲ್ಲ ಪಬ್ಲಿಕ್ ಮೀಟಿಂಗ್ ಇದ್ದಂಗೆ ಎಲ್ಲರೂ ಯಾರು ಬೇಕಾದ್ರೂ ಬರ್ಬೋದು. ಇಲ್ಲಿ ಮುಖ್ಯಮಂತ್ರಿಗಳು ಬರ್ತಾರಂದ್ರೆ ಎಲ್ಲರೂ ಬರೋರೇ ಅಲ್ಲ. ಅದಕ್ಕೆ ಜಾಸ್ತಿ ಜನ ನಾಳೆ ಕೂಡ ಎಲ್ಲ ಶಾಸಕರು ತಮ್ಮ ಕ್ಷೇತ್ರದಿಂದ 500 ಜನ ಕಳಿಸ್ಬೇಕು. ಯಾಕಂದ್ರೆ ಫಸ್ಟ್ ಟೈಮ್ ಮಂತ್ರಿಗಳಾಗಿ ಬರ್ತಾ ಇದ್ದಾರೆ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು, ಗೃಹ ಮಂತ್ರಿಗಳಾಗಿ ಬರ್ತಾ ಇದ್ದಾರೆ. ಎಲ್ಲ ಶಾಸಕರಿಗೂ ಕೂಡ ನಾವು ಹೇಳ್ತೀವಿ, ಎಲ್ಲ ವೆಹಿಕಲ್ಗಳು ತಗೊಂಡು ತಾವು ಒಂದು 500 ಜನ ಎಲ್ಲ ಕಾನ್ಸ್ಟಿಟ್ಯೂನ್ಸಿಲಿಂದ ತರಬೇಕು. ಮತ್ತೆ ನಾಡ್ದು ಕೂಡ ಮುಖ್ಯಮಂತ್ರಿಗಳು ಬರ್ತಾರೆ, ನಾಡಿದ್ದು ಕೂಡ ತರಬೇಕಾಗ್ತದೆ. 2 ದಿವಸ ಶಾಸಕರುಗಳು ಮತ್ತೆ ನಮ್ಮೆಲ್ಲ ಮುಖಂಡರು ಯಾರ್ಯಾರು ಯಾವ ಕ್ಷೇತ್ರದಾಗ ಇರ್ತಾರ ಎಲ್ಲ ಕಾರ್ಯಕರ್ತರು ಕೂಡ ಬರಬೇಕು. ನಾಳೆ ಮತ್ತು ನಾಡಿದ್ದು 2 ದಿವಸ ಕಂಟಿನ್ಯೂ ಬರಬೇಕು. ಈಗ ನಾವು SB ಕನ್ವೆನ್ಷನ್ ಹಾಲ್ನಲ್ಲಿ ಮಾಡ್ತೇವೆ. ಅದ್ರ ಸಮಯ ನಾಳೆ ಅವ್ರು ಎಷ್ಟು ಗಂಟೆಗೆ ಬರ್ತಾರ ಗೊತ್ತಾಗ್ತದೆ. ಇಲ್ಲಿ ಲೇಕ್ ಅಪ್ಪ ಲೇಕ್ ಹತ್ತಿರ ಅಂತ ಹೇಳ್ತೀವಿ. ಅಪ್ಪ ಕನ್ವೆನ್ಷನ್ ಹಾಲ್ ಏನು, ಅಪ್ಪ ಕನ್ವೆನ್ಷನ್ ಹಾಲ್ ಅಂತ ನೋಡಿ. ಇಲ್ಲ ಲೇಕ್ ಹತ್ತಿರ ಗೋವಾ ಹೋಟೆಲ್ ಹಿಂದ್ಗಡೆ ಆ ಕನ್ವೆನ್ಷನ್ ಹಾಲ್ನಲ್ಲಿ. ಇಲ್ಲ ಅದು ಟೈಮಿಂಗ್ ಮೊದಲೆಲ್ಲ ಇದು ಮಾಡ್ತೀವಿ, ಟೈಮಿಂಗ್ ಇನ್ನ ಗೊತ್ತಾಗಿಲ್ಲ. ಟೈಮಿಂಗ್ ಅವರು ಎಷ್ಟು ಗಂಟೆಗೆ ಬರ್ತಾರೆ ನಾವು ರಾತ್ರಿ ಮಾತಾಡಿ ಅದು CM ಜೊತೆಗೆ ಮಾತಾಡಿ ಹೇಳ್ತೀನಿ ಅಂತ ಹೇಳ್ಯಾರ. ಅವರು CM ಜೊತೆಗೆ ಮಾತಾಡಿ ಹೇಳ್ತೀನಿ ಅಂತ ಹೇಳ್ಯಾರ. ಬರೋ ಟೈಮು
ಅವ್ರು ಒನ್ ಡೇ ಬಿಫೋರ್ ಬರ್ತಾರೆ. ಅದಕ್ಕೆ ನಾಡ್ದು CM ಬರ್ತಾರಲ್ಲ, ಅದಕ್ಕೆ ನಾಳೆ ಇವ್ರು ನಾಳೆನೇ ಬರ್ತಾ ಇದ್ದಾರೆ ಇವರು. ಯಾಕೆ CM ಬರೋ ಕಾರಣಕ್ಕೆ ಅಂದ್ರೆ ನಾವ್ ಹೇಳಿದೆವು ಎರಡು ಕೂಡೇ ಬಂದ್ಬಿಟ್ರಿ ಸರ್ ಅಂತೇಳಿ. ಆದ್ರೆ ಪೂರ್ವಭಾವಿ ಸಭೆ, ಯಾಕಂದ್ರೆ ಅವ್ರು ಮಾಡ್ಬೇಕಲ್ಲ, ಡಿವಿಷನ್ ಮೀಟಿಂಗ್ ಇದೆ, ಅದಕ್ಕೆ ಅವರು ಪೂರ್ವಭಾವಿ ಎಲ್ಲ ಆಫೀಸರ್ಸ್ಗಳ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಅವ್ರು ನಾಳೆನೆ ಬಂದು ನಾಡಿನ ಕಾರ್ಯಕ್ರಮದ ತಯಾರಿ ಮಾಡ್ತಾ ಇದ್ದಾರೆ. ನಾಳೆ ನಾವು ಸುದ್ದಿನ ನಮಗೆಲ್ಲ ಬಂದಿದ್ದು ಈ ತಾನೇ ಶಾಸಕರು 4 ಗಂಟೆ ಸಮಯ ನೀಡಿದ್ದಾರೆ. ಬರುವಂಥ ಒಂದು ಸಮಯ ಇದೆ. ನಮಗಾಗಲೇ ಸಮಯ ಸಂಬಂಧಿಸಿದ್ರು ಕೂಡ ಇನ್ನೂ ಸಮಯ ಹೆಚ್ಚಿದೆ ಅಂತ ತಿಳ್ಕೊಂಡು, ಕಡಿಮೆ ಇದೆ ಅಂತ ತಿಳ್ಕೊಂಡು ನಾವು ಕಾರ್ಯಪ್ರವೃತ್ತಾಗಿ ಮಾನ್ಯ ಅಧ್ಯಕ್ಷರು ನಮ್ಗೆ ಈಗಾಗಲೇ ತಾಲೂಕಿನಿಂದ ಸುಮಾರು 500 ಜನ ಅಂತ ಹೇಳಿದ್ದಾರೆ. 500ಕ್ಕಿಂತ ಹೆಚ್ಚಿಗೆ ನಮ್ಮ ಜನ ನಮ್ಮ ತಾಲೂಕಿನಿಂದ ಆಗಮಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ನೀಡಿದ್ದಾರೆ. ಅದೇ ರೀತಿ ನಮ್ಮ ನಗರದಲ್ಲಿ ಸೌಂದರ್ಯೀಕರಣ ಮಾಡಿರುವ ಅನೇಕ ಕಟ್ಟಡಗಳಾಗಲಿ, ಬಾವುಟಗಳನ್ನಾಗಲಿ ಎಲ್ಲರೂ ನಾವೆಲ್ಲ ಸೇರಿ ಸುಂದರವಾಗಿ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸುವಂತ ಸಂದರ್ಭದಲ್ಲಿ ಅದೇ ರೀತಿ ಸೋಮವಾರ ರಾತ್ರಿ ಮಾನ್ಯ ಮುಖ್ಯಮಂತ್ರಿಗಳಾದ ಕನ್ನಡಿಗೆ ಸಾಧನೆ ಬಂದಿರುವುದರಿಂದ ಅವರಿಗೂ ಕೂಡ ಅದೇ ರೀತಿಯ ಒಳ್ಳೆಯ ರೀತಿಯಲ್ಲಿ ಮಾಡುವಂಥ ಏರ್ಪಾಡನ್ನು ನಮ್ಮ ಹಿರಿಯರೆಲ್ಲ ಮಾರ್ಗದರ್ಶನದಲ್ಲಿ ಸೇರಿ ಮಾಡೋಣ. ಕಾನೂನು ವಿದ್ಯಾರ್ಥಿಗಳಿಗಾಗಿ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಅವರು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಕಾನೂನು ವಿದ್ಯಾಲಯ ಹುಬ್ಬಳ್ಳಿ ಮತ್ತು ಕಲಬುರಗಿ ವಿಭಾಗೀಯ ಪ್ರದೇಶದಲ್ಲಿ ಇರುವ ಕಾನೂನು ವಿದ್ಯಾಲಯಗಳ ಸಹಯೋಗದೊಂದಿಗೆ ಕಾನೂನು ವಿದ್ಯಾರ್ಥಿಗಳಿಗೆ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಲು ಕಲಬುರಗಿಯ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ನವಲೆ ಅವರು ಜುಲೈ 4ರ ಶನಿವಾರದಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ಇರುವ ADR ಕಟ್ಟಡದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ದಿನಾಂಕ 6/7/2026ರಂದು ಕಲಬುರಗಿಯ PDA ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿರತಕ್ಕಂಥ ಸಭಾಂಗಣದಲ್ಲಿ ಕಾನೂನು ವಿದ್ಯಾರ್ಥಿಗಳಿಗೆ, ಕಾನೂನು ವಿದ್ಯಾಲಯದ ಪ್ರಾಚಾರ್ಯರಿಗೆ ಮತ್ತು ಅವರ ಶಿಕ್ಷಕ ವೃಂದದವರಿಗೆ ಒಂದು 5ನೇ ವಿಭಾಗೀಯ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಾಗಾರವನ್ನು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ, ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಹುಬ್ಬಳ್ಳಿ ಮತ್ತು ಕರ್ನಾಟಕ ವಿಭಾಗೀಯ ಪ್ರದೇಶದಲ್ಲಿರ್ತಕ್ಕಂತಹ 25 ಕಾನೂನು ವಿದ್ಯಾಲಯಗಳು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ 25 ಕಾಲೇಜ್ಗಳಿಂದ ಸುಮಾರು 1000 ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಜರಾಗ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ಶ್ರೀ ವಿಭು ಭಕ್ರು ಅವರು ಉದ್ಘಾಟಿಸಲಿದ್ದಾರೆ. ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಅನು ಶಿವರಾಮನ್ ಮೇಡಮ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರೋರಿದ್ದಾರೆ. ಮತ್ತು ಇನ್ನೊಬ್ಬ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂತಹ ಆರ್ ದೇವದಾಸ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮ ಬೆಳಗ್ಗೆ 9:00 ಪ್ರಾರಂಭಗೊಳ್ಳಲಿದೆ. ತದನಂತರ ನ್ಯಾಯಮೂರ್ತಿಗಳು ಸಭಿಕರನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈ ಕಾಲೇಜಿನ ವಿದ್ಯಾರ್ಥಿಗಳು ಕಲಬುರಗಿ, ಬೀದರ್, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ, ಗಂಗಾವತಿ ಈ ರೀತಿಯಂತಹ 25 ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಸೇರ್ತಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಲೀಗಲ್ ಏಡ್ ಕ್ಲಿನಿಕ್ಗಳನ್ನು ಹೆಚ್ಚಾಗಿ ಕಾಲೇಜುಗಳಲ್ಲಿ ಸ್ಥಾಪನೆ ಮಾಡೋದಾಗಿದೆ. ಅವರು ಕಾಲೇಜಿನಲ್ಲಿ ಕಡ್ಡಾಯವಾಗಿ ಕಾನೂನು ನೆರವು ಕೇಂದ್ರವನ್ನು ಸ್ಥಾಪಿಸಬೇಕು. ಕಾಲೇಜಿನವರು ಅಲ್ಲಿ ಆ ಮೂಲಕ ಸಾರ್ವಜನಿಕರಿಗೆ ಕೆಲವೊಂದು ಸೇವೆಗಳನ್ನು ಕೊಡಬೇಕು. ಆ ರೀತಿಯಾದಂತಹ ಸೇವೆಗಳನ್ನು ಕೊಡಲಿಕ್ಕೆ ಕಾನೂನು ವಿದ್ಯಾರ್ಥಿಗಳು ವಿದ್ಯಾರ್ಥಿ ದಶೆಯಲ್ಲಿದ್ದಾಗಲೇ ಪ್ರಾರಂಭ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ
ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈಗಾಗಲೇ 4 ಕಾರ್ಯಾಗಾರಗಳು ವರ್ಕ್ಶಾಪ್ಗಳು ಆಗಿವೆ. 5ನೇದ್ದು ಕಲಬುರಗಿ ವಿಭಾಗೀಯ ಮಟ್ಟದಲ್ಲಿ ನಡೀತಕ್ಕಂಥದ್ದು 6ನೇ ತಾರೀಕಿಗೆ ನಡೆಯಲಿದೆ. ಈಗಾಗಲೇ ಕೆಲವೊಬ್ಬರು ಕಾಲೇಜ್ನಲ್ಲಿ ಕಾನೂನು ನೆರವು ಕೇಂದ್ರಗಳನ್ನು ತೆಗೆದಿದ್ದಾರೆ. ಆದರೆ ಅಲ್ಲಿ ಸಾರ್ವಜನಿಕರಿಗೆ ಸ್ವಲ್ಪ ಅಲ್ಲಿ ಒಳಗೆ ಹೋಗಿ ಇದು ಐತಿ ಎನ್ನುವಂಥದ್ದು ಗೊತ್ತಿರಲ್ಲ. ಹೊರಗೂ ಒಂದು ತೆಗಿಬೇಕು ಅವರು ಕಾಲೇಜ್ನವರು, ಒಳಗೊಂದು ಹೊರಗೊಂದು, ಆ ರೀತಿಯಾದಂಥದ್ದೊಂದು ಕೆಲವೊಂದು ಇವಿವೆ. ಅದಕ್ಕಾಗಿ ಈ ನಿಟ್ಟಿನಲ್ಲಿ ಅವರಿಗೆ ಕಾರ್ಯಪ್ರವೃತ್ತರನ್ನಾಗಿ ಮಾಡಬೇಕು, ಆ ವಿದ್ಯಾರ್ಥಿಗಳನ್ನು ಇನ್ವಾಲ್ವ್ ಮಾಡಬೇಕು ಅದರಲ್ಲಿ ಅಂತ ಒಂದು ಏನು ಇದಿದೆ, ಆ ನಿಯಮಗಳಿವೆ, ಅವುಗಳ ಬಗ್ಗೆ ಅರಿವು ಮೂಡಿಸಿ ಆ ಕಾನೂನು ವಿದ್ಯಾಲಯಗಳ ಕಡೆಯಿಂದ ಕಾನೂನು ನೆರವು ಕೇಂದ್ರಗಳನ್ನು ತೆರೆಸೋ ಸಲುವಾಗಿ ಈ ಒಂದು ಬೃಹತ್ ಮಟ್ಟದ ಒಂದು ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಒನ್ ಡೇ ವರ್ಕ್ಶಾಪ್. ಇವರು ಇನಾಗರೇಷನ್ ಎಲ್ಲ ಮಾಡಿ ಹೋಗ್ತಾರೆ, ನಂತರ ಸೆಷನ್ಸ್ ನಡೀತವೆ ಕಾನೂನು ವಿದ್ಯಾರ್ಥಿಗಳಿಗೆ. ಇದು 4 ಗಂಟೆವರೆಗೂ ಇದೆ. ಬೆಳಗ್ಗೆ 10ವರೆಗೆ ಇದು ಪ್ರೋಗ್ರಾಮ್ ಮುಗಿದ್ರೆ ಇನಾಗರೇಷನ್ 9ವರೆಯಿಂದ 10ವರೆ, 10ವರೆ ನಂತರ ಸೆಷನ್ ಸ್ಟಾರ್ಟ್ ಆಗ್ತವೆ. ಸೆಷನ್ ಸ್ಟಾರ್ಟ್ ಆಗಿದ್ದು 10ವರೆಯಿಂದ 4 ಗಂಟೆವರೆಗೂ ಸೆಷನ್ ಇದೆ. ಲ್ಯಾಂಡ್ ಮಾಫಿಯಾಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಯುವಶಕ್ತಿ ಸಂಘಟನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಲ್ಯಾಂಡ್ ಮಾಫಿಯಾಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಶಿವಕುಮಾರ್ ಎಸ್ ಸಾಗರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. 3 ಗಾರ್ಡನ್ನಾಗ್ರಿ ಎಲ್ಲ ಕ್ರಿಯೇಟ್ ಮಾಡಿಕೊಡ್ತಾರೆ ಸರ್. ಅವ್ರ ಬಲ್ಲಿ ಪವರ್ ಆಫ್ ಅಟರ್ನಿ ಅವ್ರದ್ದು ಲೇವಟೇ ಅಲ್ಲ, ಅವ್ರ ಹೆಸರು ಮೇಲೆ ದುರುಪಯೋಗ ಮಾಡ್ಕೊಂಡು ಚಪ್ಪರ್ ಮಂದಿ ಅಂತ ಕೇವಲ ಒಂದು ಸರ್ನೇಮ್ ಇಟ್ಕೊಂಡು ಇಷ್ಟೆಲ್ಲ ದುರಂತ ಟೈಪ್ ಮಾಡಿದ್ದಾರೆ ಸರ್. ಅಷ್ಟು 8 ಶೆಲ್ಡಿಡ್, ಅದ್ರಾಗ 5/7 ನಾ ರದ್ದು ಮಾಡಿಸೀನಿ ರೀ. 4/11 ನೂಲಾರಿ ಪೇಪರ್ ತೋರಿಸಿರಿ. 4/11/2025 ನಗರಾಭಿವೃದ್ಧಿದವರು ಅದು ರದ್ದು ಮಾಡ್ಯಾರಿ. 5/7 ರದ್ದು ಮಾಡಿದ್ಮೇಲೆ ರೀ, ಅದನ್ನು ಕಾಪಿ ಹಚ್ಚಿದ್ದೀನಿ ನೋಡಿ ಸರ್. ರದ್ದು ಮಾಡಿದ್ಮೇಲೆ ರೀ ಇನ್ನವರೆಗೂ ಯಾರೂ ಅದಕ್ಕೆ ಜಾರಿ ತರ್ತಾ ಇಲ್ಲ ರೀ. ಎಲ್ಲರ ಕಡೆಯಿಂದ ಬರ್ಕೊಂತಂದು ಮಹಾನಗರ ಪಾಲಿಕೆಗೆ ತಂದು ನಿಂದ್ರಿಸೀನಿ ರೀ. 2.5 ವರ್ಷ ಐತೆ ರೀ ರದ್ದು ಮಾಡಿ. ಸುಮಾರು ಈಗ 6-7 ತಿಂಗಳು ಐತೆ ರೀ. ಯಾರೂ ಏನೂ ಜುಮ್ ಅಲ್ತಾ ಇಲ್ಲ. ವಿಚಿತ್ರ ಅನ್ನೋದು ಏನು ಘಟನೆ ಸರ, ಗಾರ್ಡನ್ನಾಗ ಜಾಗ ಇದ್ದಂಥ ಜಾಗಗಳಿಗೆ ಇವರು ಶೆಲ್ಡಿಡ್ ಮಾಡಿಕೊಡ್ತಾರೆ ಹಿಸ್ಸಾಗಳು. ಕೆಲವು 18 ಗುಂಟೆ, 30 ಗುಂಟೆ, 11 ಗುಂಟೆ, 15 ಗುಂಟೆ ಇದು ಮಾಡಿಕೊಟ್ರು ಯಾರು ಸರ? ಟೊಂಕು ಮಟ್ಟ ನೀರಿದ್ದು ರೀ ಅಲ್ಲಿ ಕಾಲನಿ ಒಳಗೆ ಸರ್ವೆ ನಂಬರ್ 5ನಾಗ ರೀ. ನಾ ಇಷ್ಟೇ ಮನವಿ ಮಾಡೋದ್ರಿ ಮುಖ್ಯಮಂತ್ರಿ ಅವಾಗ ಗೃಹ ಮಂತ್ರಿಗಳಿಗೆ ರೀ, ಇವರಿಗೆ ಸಸ್ಪೆಂಡ್ ಮಾಡೋದಿಲ್ಲ ಸರ, ಇವ್ರಿಗೆ ಖಾರಿಜ್ ಮಾಡಬೇಕು, ಕಾಲಾಪಾನಿ ಅಂತ ಸಜಾ ಕೊಡ್ಬೇಕು ರೀ. ಮಕ್ಕಳು ವಯಸ್ಕರಾದಂಥವ್ರು ಜನಗಳು ಓಡಾಡ್ಲಕ್ಕಂತ ಗಾರ್ಡನ್ ಕೊಟ್ಟಿರ್ತಾರೆ. ಅದಕ್ಕೆ ಹತ್ತಿ ಕಲಬುರಗಿ ನಗರಾಭಿವೃದ್ಧಿದು ಒಂದು ಸ್ಕೀಮ್ ಲೇಔಟ್ ಅದ ಸರ್, ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದ್ರಾಗ 4 ಗಾರ್ಡನ್ 4 CS ಐಟ್ ಅವ ರೀ. 4 ಗಾರ್ಡನ್ 4 CS ಐಟ್ ಮ್ಯಾಪ್ ತೋರಿಸ್ರಿ. ಅದ್ರಾಗ 3 ಗಾರ್ಡನ 3 CS ಐಟ್ದು ನಾ ಮೆಜರ್ಮೆಂಟ್ ತೊಗೊಂಡಿನಿ ಸರ್. ಅವ್ರದಿಂದ ಪಡ್ಕೊಂಡೀನಿ ರೀ. ಭಾಳ ದೊಡ್ಡ ಫೈಲ್ ಅದ ಸರ್. ಇದು ನಾವು ಬಡಗಾರ ತೆಗೆದ್ರಿ, ನಿಮಗೆ ಇಷ್ಟು ದೊಡ್ಡದು ಕೊಡಬೇಡದತ್ತೆ, ಚಿಕ್ಕದು ಮಾಡಿಕೊಟ್ಟಿನಿ ಸರ್, ಡೀಟೇಲ್ ಗೊತ್ತಾಗತ್ತೆ. ಈ ಲೇಔಟ್ನಾಗ 4 ಸೈಟ CS ಐಟ್ ಅವ ರೀ, 4 ಗಾರ್ಡನ್ ಅವ ರೀ. ಇದ್ರಾಗ 3 CS ಐಟ 3 ಗಾರ್ಡನ್ ಮೆಜರ್ಮೆಂಟ್ ಕೊಟ್ಟಾರ ಸರ್ ಅವರು. RTI ಹಾಕೋಣ ರೀ. ಇನ್ನೊಂದು ಅವ್ರ ಹತ್ರನೇ ಇಲ್ಲ ಸರ್. ಅವ್ರಿಗೆ ಅದೇ ಕೇಳ್ದ, ನೀವು ಏನು ಮೊದಲು ಜಾಗ ತೊಗೊಂಡು ಪ್ಲ್ಯಾನ್ ಹಾಕಿ ಎಲ್ಲರಿಗೆ ಡೈವರ್ಟ್ ಮಾಡಿ ಮಾರ್ತಿರೋ ಅಥವಾ ಮೊದಲೇ ಪ್ಲ್ಯಾನಾಗಿ ಜಾಗ ಖರೀದಿ ಮಾಡ್ತೀರಿ? ಇದು ಯಾಕೆ ಕಟ್ಟಿಲ್ಲ? ಈ ಗಾರ್ಡನ್ ಯಾಕೆ ಕಟ್ಟಿಲ್ಲ? ಇದು ಯಾಕೆ ಬಿಟ್ರಿ ಕುಲ್ಲ? ಸರ್ ಇವತ್ತಿನ ರೇಟ್ ಇರೋದು ಕನಿಷ್ಠ ಇಲ್ಲ ಅಂದ್ರೂ 40-50 ಕೋಟಿ ರೂಪಾಯಿ ಬೆಲೆ ಭಾಳ ಅಂತ ಗಾರ್ಡನ್ ಆಸ್ತಿ ಸರ್ ಇದು. ಯಾಕಂದ್ರೆ ಸುತ್ತಮುತ್ತ ಅಷ್ಟು ಸಾಯಿ ಕಾಲನಿ ಒಳಗೆ ಮರಡಿಸೇ ಜಮಾ ಆಗ್ಯಾರ ಸರ್. FIR ದಾಖಲಾದ ಆಸ್ಪತ್ರೆಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಭೀಮ್ಶಕ್ತಿ ಸಂಘಟನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಕಲಬುರಗಿಯಲ್ಲಿ ಕೆಪಿಎಂಇ ಕಾಯ್ದೆ ಕಾಗದಕ್ಕೆ ಮಾತ್ರ ಸೀಮಿತವಾಗಿದ್ದು FIR ದಾಖಲಾಗಿದ್ದರೂ ಆಸ್ಪತ್ರೆಗಳ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಎಂದು ಭೀಮ್ಶಕ್ತಿ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆರೋಪಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಅಂಬಾಜಿ ಪಿ ಮೇಟಿ, ಪ್ರಧಾನ ಕಾರ್ಯದರ್ಶಿಗಳಾದ ಶಿವಕುಮಾರ್ ಮುಡ್ಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತಿಂಗಳು 7ನೇ ತಾರೀಕು ಇದೇ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವ ಮೂಲಕ ಡಬರಾಬಾದ್ ಕ್ರಾಸ್ನಲ್ಲಿರುವಂಥ R ಪಟೇಲ್ ಆಸ್ಪತ್ರೆಯಲ್ಲಿ
ಅನುಮಾನಾಸ್ಪದವಾಗಿ ಮಹಿಳೆ ಸಾವನ್ನಪ್ಪಿರುವ ಕುರಿತು ತನಿಖೆ ಆಗಬೇಕಂತೇಳಿ ನಾವು ಒತ್ತಾಯ ಮಾಡಿದ್ದೀವಿ. ಆ ಒತ್ತಾಯದ ಪ್ರಕಾರ ಕಳೆದ ತಿಂಗಳು 18ನೇ ತಾರೀಕು ಕಲಬುರಗಿ ತಾಲೂಕಾ ವೈದ್ಯಾಧಿಕಾರಿಗಳು ಆದಂಥ ಡಾಕ್ಟರ್ ಮಾರುತಿ ಕಾಂಬ್ಳೆ ಅವರು ಸ್ಪಾಟಿಗೆ ವಿಸಿಟ್ ಮಾಡಿ ತಪಾಸಣೆ ಮಾಡಿ ಒಂದು FIR KPME ಕಾಯ್ದೆ ಪ್ರಕಾರ FIR ದಾಖಲು ಮಾಡಿರ್ತಾರೆ. ಅವ್ರು ಮಾಡಿರುವ ತನಿಖೆ ಪ್ರಾಪರ್ವಾಗಿ ನಿಷ್ಪಕ್ಷಪಾತವಾಗಿ ಕಾಣ್ತಾ ಇಲ್ಲ. ಸುಮ್ಮನೆ ಕಾಟಾಚಾರಕ್ಕಾಗಿ ಒಂದೊಂದು ತನಿಖೆ ಮಾಡಿ ಕೈ ತೊಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾಯಿದ್ದಾರೆ ಅಂತೇಳಿ ನಮ್ಮದು ಆರೋಪದವು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.